ಯಾಕೆಂದರೆ ನಮ್ಮ ಸಂಘಕ್ಕೋಸ್ಕರ ಭಾರಿ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅವ್ರ ಹಂಗಾಗಿ ಅವರ ಎರಡು ಅನಿಸಿಕೆ ಬೇಕು ಅಂದ್ಕೊಂಡು ಎಲ್ರಿಗೂ ಎಲ್ಲ ಮುಖಂಡರಿಗೂ ವಂದಿಸುತ್ತಾ ದಿಢೀರಂತ ಭಾಷಣ ಮಾಡಿದ್ದಾರೆ. ಭಾಷಣಕಾರರಲ್ಲ, ಇವರು ಹೇಳ್ದಂಗೆ ಭಾಷಣ ಮಾಡ್ತಿದ್ದಾಗ ಪ್ರತಿಯೊಂದು ಗಮನಿಸಿ ಹೇಳ್ತಾರೆ, ವ್ಯತ್ಯಾಸಗಳು ಬರ್ತವೆ ಮತ್ತು ಕೂಲಂಕುಷವಾಗಿ ಎಲ್ಲದನ್ನು ಸರಿದೂಗಿಸುವ ಪರವಿರೋಣ ಅಂತ ಹೇಳಿ ಸತ್ಯ. ಮತ್ತು ಪತ್ರಿಕೆಯಲ್ಲಿ ಮಾತಾಡೋದಕ್ಕಿಂತ ಮಾತಾಡದೇ ಇದ್ರೆ ಒಂದು ಸ್ವಲ್ಪ ಕಡಿಮೆ ಕಾಂಟ್ರವರ್ಸಿ ಕಡಿಮೆ ಆಗುತ್ತೆ. ಶುಭವಾಗಲಿ. ಏನೋ ಒಂದು ರೆವಲ್ಯೂಷನ್ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ, ಇವ್ರಿಗೆ ಸಪೋರ್ಟ್ ಕೊಡಬೇಕು. ಇವರನ್ನು ಗಮನಿಸಿದ್ದೀವಿ ನಾವು. ನಂದೇ ಅನ್ನೋದೇನಿಲ್ಲ, ಎಲ್ಲರೂ ಸರಿಸಮಾನ ಹೋಗೋಣ. ಮೊನ್ನೆ ಕೆಡಿಪಿಲ್ ಬಂದಾಗ ಕೆಲವು ಘಟನೆಗಳು ನಡೀತು. ಯಾವ ಥರ ಅಂದರೆ ಅವರಿದ್ದರೆ ನಾವು ಇರಲ್ಲ ಅನ್ನೋ ಥರ. ಇವ್ರು ಹಾಗೆ ಹೇಳಿಲ್ಲ, ಅವರು ಇರಲಿ ನಾವು ಇರ್ತೀವಿ ಅಂದರು. ಅದೇ ಪ್ಲೇಸ್ ಬೇಕು ಅಂತಂದರು. ಇಲ್ಲ, ಫಸ್ಟ್ ಬಂದಿದ್ದೀವಿ ನಾವು, ಲಾಸ್ಟಿಗೆ ಬಂದಿದ್ದು ನಾವು ಯಾವ ಪ್ಲೇಸಿಗೆ ಬೇಕಾದ್ರೆ ಕೂತ್ಕೊಳ್ತಿದ್ವು ಅಂದರು. ಇದು ಒಂದು ರೀತಿ ಸ್ವತಂತ್ರ ಇರಬೇಕು ಎಲ್ಲ ಕಡೆಯೂ. ನಮಗೆ ವ್ಯಕ್ತಿ ಸ್ವಾತಂತ್ರ್ಯನೇ ಕಟ್ಟಿ ಹಾಕುವಂಥ ಮಾಧ್ಯಮ ನಮಗೆ ಬೇಕಾಗಿಲ್ಲ. ಹಾಗಾಗಿ ಈ ಮಾಧ್ಯಮಕ್ಕೆ ಶುಭ ಹಾರೈಸ್ತಾ ನಾನು ಒಳ್ಳೆಯದಾಗಲಿ, ಬೆಳೀತಾ ಹೋಗಲಿ, ಮತ್ತು ಸರ್ವತೋಮುಖವಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡಲಿ ಅಂತ ಹಾರೈಸ್ತಾ ಮಾತನ್ನು ಮುಗಿಸ್ತೇನೆ. ಸಂಘ ಇವತ್ತೇನು ಉದ್ಘಾಟನೆ ಮಾಡ್ತಿದ್ದೀರಾ, ಎಲ್ಲ ಮಾಧ್ಯಮ ಮಿತ್ರರಿಗೆ ಶುಭ ಹಾರೈಸ್ತಾ ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಶುಭ ಹಾರೈಸ್ತೀನಿ.